ಬಳ್ಳಾರಿಯಲ್ಲಿ ನಡೆದಂತಹ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರುವುದು ದೃಢಪಡ್ತಾ ಇದೆ. ರಾಜಶೇಖರ್ ದೇಹದಲ್ಲಿ ಪತ್ತೆಯಾಗಿರುವಂತಹ ಬುಲೆಟ್ ಏನಿದೆ ಆ ಬುಲೆಟ್ ಅನ್ನ FSL ಗೆ ರವಾನೆ ಮಾಡಲಾಗಿತ್ತು. ನೋಡಿ, ಬಳ್ಳಾರಿಯಲ್ಲಿ 20/20 ಬ್ಯಾನರ್ ವಿಚಾರಕ್ಕೆ ಏನ್ ಗಲಾಟೆ ಆಯ್ತು, ಫೈರಿಂಗ್ ಆಯ್ತು, ಕಾಂಗ್ರೆಸ್ ಕಾರ್ಯಕರ್ತನನ್ನ ಬಲಿ ಪಡ್ಕೊಳ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರೋದು ದೃಢ ಆಗಿದೆ. ಹೀಗಾಗಿ ಬ್ರೂಸ್ಪೇಟೆ ಪೊಲೀಸರು ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಸತೀಶ್ ರೆಡ್ಡಿ ಗನ್ಮ್ಯಾನೇ ಫೈರ್ ಮಾಡಿರೋದು ಅನ್ನುವಂತ ಚರ್ಚೆ ಆಗ್ತಾ ಇತ್ತು. ಈ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ಏನ್ ಗಲಾಟೆ ಆಯ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟಂತೆ ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳೇನಿದ್ದಾರೆ ಅವರನ್ನ ಬಂಧಿಸಲಾಗಿದೆ. ಗುರುಚರಣ್, ಬಲ್ಜಿತ್ ಸಿಂಗ್, ಮಹೇಂದ್ರ, ಈ 3 ಮಂದಿ ಗನ್ಮ್ಯಾನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಪಂಜಾಬ್ ಮೂಲದ ಖಾಸಗಿ ಗನ್ಮ್ಯಾನ್ಗಳು ಇವರು. ಜನವರಿ 1ನೇ ತಾರೀಕು ಫೈರಿಂಗ್ ಮಾಡಿದ್ರು ಗನ್ಮ್ಯಾನ್ಗಳು. ರಾತ್ರಿ ಸಮಯದಲ್ಲಿ ಏನ್ ಗಲಾಟೆ ಆಗುತ್ತೆ, ಆ ಗಲಭೆಯ ಪ್ರಕರಣದಲ್ಲಿ ಈಗ ಪೊಲೀಸರು ಈ 3 ಮಂದಿಯನ್ನ ವಶಕ್ಕೆ ಪಡೆದಿದ್ದಾರೆ. ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ನಿಂದಲೇ ಫೈರಿಂಗ್ ಆಗಿರೋದು ಅನ್ನುವಂಥ ದೃಢ ಆಗಿದೆ. ಕಾರಣ ರಾಜಶೇಖರ್ ದೇಹದಲ್ಲಿದ್ದಂತಹ ಆ ಒಂದು ಗುಂಡೇನಿತ್ತು, ಆ ಒಂದು ಗುಂಡನ್ನ FSL ಗೆ ರವಾನೆ ಮಾಡಲಾಗಿತ್ತು. ಪತ್ತೆಯಾಗಿರುವಂತಹ ಗುಂಡು ಗನ್ಮ್ಯಾನ್ ಪಿಸ್ತೂಲ್ನಲ್ಲಿದ್ದಂತಹ ಗುಂಡಿ ಎರಡಕ್ಕೂ ಕೂಡ ಮ್ಯಾಚ್ ಆಗಿದೆ, ಹೋಲಿಕೆ ಆಗಿದೆ. 12mm ಬುಲೆಟ್ ಅನ್ನುವಂಥ ವಿಚಾರ ಕೂಡ ಗೊತ್ತಾಗಿದೆ. ಎರಡೂ ಒಂದೇ ಮಾದರಿಯ ಗುಂಡು ಅನ್ನೋದು ಪತ್ತೆಯಾದಂತ ಕಾರಣಕ್ಕಾಗಿ ಯಾವಾಗ ಈ ಬುಲೆಟ್ ಕನ್ಫರ್ಮ್ ಆಗುತ್ತೆ, ಈ ಗನ್ಮ್ಯಾನ್ ಶೂಟ್ ಮಾಡಿದಂತಹ ಗನ್ನಿಂದಾನೇ ಆ ಬುಲೆಟ್ ಬಂದಿರೋದು ಅಂತ ಇಮಿಡಿಯೇಟ್ ಆಗಿ 3 ಮಂದಿ ಗನ್ಮ್ಯಾನ್ಗಳನ್ನ ಬ್ರೂಸ್ಪೇಟೆಯ ಪೊಲೀಸರು ಈಗ ಅರೆಸ್ಟ್ ಮಾಡಿದ್ದಾರೆ. ಗುರುಚರಣ್, 2 ಗನ್ಮ್ಯಾನ್ಗಳು, ಆತ ಸೇರಿದಂತೆ ಒಟ್ಟು 3 ಮಂದಿಯನ್ನ ಈಗ ವಶಕ್ಕೆ ಪಡೆದಿದ್ದಾರೆ. ಬ್ಯಾನರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಗಲಾಟೆ ಆಗುತ್ತೆ, ಗಲಾಟೆ ಆದಂತ ಸಂದರ್ಭದಲ್ಲಿ ಫೈರಿಂಗ್ ನಡೆಯುತ್ತೆ. ಆ ಫೈರಿಂಗ್ ನಲ್ಲಿ ಗುಂಡು ತಗುಲಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತ ರಾಜಶೇಖರ್ ರೆಡ್ಡಿ ಆತ ಮೃತಪಡ್ತಾನೆ. ಆತನ ಮರಣೋತ್ತರ ಪರೀಕ್ಷೆಯ ಸಂದರ್ಭದಲ್ಲಿ ಆತನ ದೇಹದಲ್ಲಿ ಸಿಕ್ಕಂತಹ ಬುಲೆಟ್ ಜೊತೆಗೆ ಇವರ ಗನ್ಗಳನ್ನೆಲ್ಲ ವಶಕ್ಕೆ ಪಡ್ಕೊಂಡಿದಾರಲ್ಲ, ಅದೆಲ್ಲವನ್ನು ಕೂಡ ತಾಳೆ ಹಾಕುವಂತ ಕೆಲಸ ಆಗಿತ್ತು. ಅಂದ್ರೆ ಯಾರ ಗನ್ನಿಂದ ಆ ಬುಲೆಟ್ ಬಂದಿದೆ, ಆ ಬುಲೆಟ್ಗೂ ಈ ಬುಲೆಟ್ಗೂ ಮ್ಯಾಚ್ ಮಾಡೋದು. ಯಾಕಂತಂದ್ರೆ ಪೊಲೀಸರಿಂದ ಫೈರಿಂಗ್ ಆಗಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಪೊಲೀಸ್ ಇಲಾಖೆ ಕೂಡ ಅದನ್ನೇ ಹೇಳ್ಕೊಂಡು ಬರ್ತಾ ಇತ್ತು. ಯಾವಾಗ ಈ ಒಂದು ವಿಚಾರ ಒಂದು ಗೊಂದಲಕ್ಕೆ ಕಾರಣ ಆಗುತ್ತೆ, ಆರಂಭದಲ್ಲಿ ಮಿಸ್ ಫೈರ್ ಅಂತಾನೆ ಎಲ್ಲರೂ ಕೂಡ ಭಾವಿಸಿದ್ರು. ಬಟ್ ಆದ್ರೆ ಬಳ್ಳಾರಿಯಲ್ಲಿ ನಡೆದಂತಹ ಈ ಗಲಭೆ ಪ್ರಕರಣ ಹೋಗ್ತಾ ಹೋಗ್ತಾ ಬೇರೆ ರೀತಿಯಾದಂತಹ ಆಯಾಮವನ್ನ ಪಡ್ಕೊಳ್ತು. ಅದಾದ್ಮೇಲೆ ಈಗ ಸತೀಶ್ ರೆಡ್ಡಿ ಗನ್ಮ್ಯಾನ್ಗಳೇನಿದ್ದಾರೆ, ಖಾಸಗಿ ಗನ್ಮ್ಯಾನ್ಗಳು, ಅವರು ಫೈರ್ ಮಾಡಿದಂತಹ ಬುಲೆಟ್ಟೇನೆ ಆತನಿಗೆ ತಾಗಿ ಆತ ಮೃತಪಟ್ಟಿರೋದು ಅನ್ನುವಂಥ ದೃಢ ಆಗಿದೆ. ಹೀಗಾಗಿ ಪಂಜಾಬ್ ಮೂಲದ ಈ ಖಾಸಗಿ ಗನ್ಮ್ಯಾನ್ಗಳು 3 ಮಂದಿಯನ್ನ ಬ್ರೂಸ್ಪೇಟೆಯ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ, ವಶಕ್ಕೆ ಪಡೆದಿದ್ದಾರೆ. ಈಗ ತನಿಖೆಯನ್ನ ತೀವ್ರಗೊಳಿಸ್ತಾ ಇದ್ದಾರೆ. ನಡ್ರೆ ವಶಕ್ಕೆ ಪಡೆದಿದ್ದಾರೆ.
ನೋಡಿ ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳೇನಿದ್ದಾರೆ ಅವ್ರ ಬಳಿ ಇದ್ದಂತಹ ಪಿಸ್ತೂಲ್ಗಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅದರ ಜೊತೆಗೆ ರಾಜಶೇಖರ್ಗೆ ತಗುಲಿದ್ದಂತಹ ಬುಲೆಟ್ ಏನಿದೆ ಆ ಬುಲೆಟ್ ಅನ್ನು ಕೂಡ FSLಗೆ ಕಳಿಸಿದ್ರು. ಯಾಕಂತಂದ್ರೆ ಈ .15 ಮತ್ತೆ .35 ಈ ತರದೆಲ್ಲ ಒಂದಷ್ಟು ವಿಚಾರವನ್ನ ಜಂಟಿ ಸುದ್ದಿಗೋಷ್ಠಿ ನಡೆಸಿದಂತ ಸಂದರ್ಭದಲ್ಲಿ ಒಂದ್ ಕಡೆ ಬಿ ಶ್ರೀರಾಮುಲು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಹೇಳಿದ್ರು. ಯಾಕಂತಂದ್ರೆ ಈಗ ಪೊಲೀಸರು ಬಳಸುವಂತಹ ಗನ್ನು ಅದರಿಂದ ಯಾವುದೇ ಬುಲೆಟ್ ಹೊರಗಡೆ ಬಂದಿಲ್ಲ ಅಥವಾ ಫೈರಿಂಗ್ ಮಾಡಿಲ್ಲ ಅನ್ನುವಂಥದ್ದು ಮೊದಲಿಂದಲೂ ಕೂಡ ಪೊಲೀಸರು ಹೇಳ್ಕೊಂಡು ಬರ್ತಾ ಇದ್ರು. ಹಾಗಾಗಿ ಈ ಖಾಸಗಿ ಗನ್ಮ್ಯಾನ್ಗಳ ಬಳಿ ಇದ್ದಂತಹ ಸುಮಾರು 5ಕ್ಕೂ ಹೆಚ್ಚು ಗನ್ಗಳನ್ನ ವಶಕ್ಕೆ ಪಡ್ಕೊಂಡು ಅದರಲ್ಲಿರುವಂತಹ ಬುಲೆಟ್ ಮತ್ತೆ ಈತನ ದೇಹ ಹೊಕ್ಕಿದ್ದಂತಹ ಬುಲೆಟ್ ಎರಡೂ ಕೂಡ ಮ್ಯಾಚ್ ಮಾಡಿದ್ರು. ಆ ಮ್ಯಾಚ್ ಅಲ್ಲಿ ಹೋಲಿಕೆ ಆಗಿದೆ. ಹೀಗಾಗಿ FSL ರಿಪೋರ್ಟ್ ನಲ್ಲಿ ಇದು ದೃಢಪಡ್ತಾ ಇದ್ದಂತೆ ಬುಲೆಟ್ ಹಾರಿಸಿದಂತಹ ಗನ್ಮ್ಯಾನ್ ಅನ್ನ ಬ್ರೂಸ್ಪೇಟೆಯ ಪೊಲೀಸರು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಲ್ಲಿಕಾರ್ಜುನ್ ಕೈದಾಳೆ, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಲ್ಲಿಕಾರ್ಜುನ್, ಮೊದಲಿಂದಲೂ ಕೂಡ ಈ ಒಂದು ಡೌಟ್ ಇತ್ತು, ಯಾಕಂತಂದ್ರೆ ಆತ ನೇರವಾಗಿ ಬೇಕು ಅಂತಲೇ ಇಂಟೆನ್ಷನಲಿ ಫೈರ್ ಮಾಡಿದ್ದು ಅಂತೇಳಿ. ಈಗ FSL ರಿಪೋರ್ಟ್ ಅಲ್ಲಿ ಕೂಡ ಅದು ದೃಢಪಟ್ಟಿದೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹ ಬುಲೆಟ್ ಅದು ಅಂತೇಳಿ. ಈಗ 3 ಜನನ ಅರೆಸ್ಟ್ ಮಾಡಿದ್ದಾರೆ. ಮುಂದೆ ಏನಾಗುತ್ತೆ? ಪ್ರಭು, ಏನಂತಂದ್ರೆ ಜನವರಿ 1ನೇ ತಾರೀಕು ಒಂದು ಫೈರಿಂಗ್ ಆಗಿರ್ತಕ್ಕಂಥದ್ದು, ಅಂದ್ರೆ ಬ್ಯಾನರ್ ಕಟ್ಟುವಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಫೈರಿಂಗ್ ಆಗಿರ್ತಕ್ಕಂಥದ್ದು, ಒಂದು ದೊಡ್ಡ ಒಂದು ದೊಂಬಿ ಕೂಡ ನಡೆರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ ಆಗಿರ್ತಕ್ಕಂಥ ಏನಿದೆ ಗನ್ಮ್ಯಾನ್ಗಳಿದ್ರು, ಅವರು ಗನ್ಮ್ಯಾನ್ ಕಡೆಯಿಂದ ಒಂದು ಫೈರಿಂಗ್ ಆಗಿದೆ ಅನ್ನುವಂಥದ್ದು ಕೂಡ ಈಗ ದೃಢಪಟ್ಟಿರ್ತಕ್ಕಂಥದ್ದು. ಅಂದ್ರೆ ಬಳ್ಳಾರಿಯಲ್ಲಿ ಬ್ಯಾನರ್ ಕಟ್ಟುವ ವಿಚಾರಕ್ಕೆ ಒಂದು ಏನು ಗಲಾಟೆ ಆಗಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸತೀಶ್ ರೆಡ್ಡಿಯ 3 ಗನ್ಮ್ಯಾನ್ಗಳು ಕೂಡ ಈಗಾಗಲೇ ಬ್ರೂಸ್ಪೇಟೆ ಪೊಲೀಸರು ಕೂಡ ಬಂಧಿಸಿರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಗುರುಚರಣ್, ಬಲಜಿತ್ ಸಿಂಗ್, ಮಹೇಂದ್ರ ಅವರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ಪಂಜಾಬ್ ಮೂಲದ ಖಾಸಗಿ ಗನ್ಮ್ಯಾನ್ಗಳು ಇವರೆಲ್ಲ ಆಗಿರ್ತಕ್ಕಂಥದ್ದು. ಇವರೆಲ್ಲ ಏನಿಲ್ಲ ಅಂತಂದ್ರೆ ಅವತ್ತು ವಾಲ್ಮೀಕಿ ಅವರ ಒಂದು ಬ್ಯಾನರ್ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಗಲಾಟೆ ಆಗುತ್ತೆ. ಗಲಾಟೆ ಅಂತ ಸಂದರ್ಭದಲ್ಲಿ ಏನು ಅಲ್ಲಿ ಮಾತಿಗೆ ಮಾತು ಬೆಳೆದು ಒಂದು ವಾಗ್ವಾದ ಉಂಟಾಗಿ ಆ ವಾಗ್ವಾದ ವಿಕೋಪಕ್ಕೆ ತಿರುಗಿ ಒಂದು ಫೈರಿಂಗ್ ಆಗಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ರಾಜಶೇಖರ್ ಅನ್ನೋದು ಕೂಡ ಮೃತಪಟ್ಟಿರ್ತಾರೆ. ಮೃತಪಟ್ಟ ನಂತರದಲ್ಲಿ ಕೆಲವು ಇವರೇನು ಸತೀಶ್ ರೆಡ್ಡಿ ಅವರ ಗನ್ಮ್ಯಾನ್ಗಳು ಕೂಡ ಏನು ನಾಪತ್ತೆ ಆಗಿರ್ತಕ್ಕಂಥ ಕಣ್ಮರೆ ಆಗಿರ್ತಕ್ಕಂಥದ್ದು. ಸೊ ಈಗ ಏನೊಂದು ಬ್ರೂಸ್ಪೇಟ್ ಪೊಲೀಸರು ಈಗಾಗಲೇ ಒಂದು ಕಾರ್ಯಾಚರಣೆ ನಡೆಸಿ ಈಗ 3 ಕೂಡ ಬಂಧಿಸಿದ್ದಾರೆ. ಬಂಧಿಸಿದ ನಂತರದಲ್ಲಿ ಕೂಡ ನಂತರದ ಒಂದು ವಿಚಾರಣೆ ಕೂಡ ಮುಂದುವರಿದಿದೆ ಪ್ರಭು. ಥ್ಯಾಂಕ್ ಯು ಮಲ್ಲಿಕಾರ್ಜುನ್.